ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ 2 ದೊಡ್ಡ ಬದಲಾವಣೆ ಮಾಡಿದ ಕೋಚ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಹಾಗೆ ನಮ್ಮ ಪ್ಲೇಯಿಂಗ್ 11 ಯಾವ ಥರ ಇದೆ, ಹೊಸ ತಂಡ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಈ ಮ್ಯಾಚಲ್ಲಿ 2 ದೊಡ್ಡ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಚೇಂಜ್ ಅಂತ ನೋಡೋದಾದರೆ, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಅವರಿಗೆ ಒಂದು ರೆಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಂಜುರಿ ಕಾರಣದಿಂದಾಗಿ ಈ ಪ್ಲೇಯರ್ಗೆ ರೆಸ್ಟ್ ಕೊಟ್ಟು ಬೇರೆ ಪ್ಲೇಯರ್ಗಳು ಇನ್ನಲ್ಲಿ ಬರ್ತಿದ್ದಾರೆ. ಹಾಗೆ ಇನ್ನಲ್ಲಿ ಬರ್ತಕ್ಕಂಥ ಪ್ಲೇಯರ್ಗಳು ಯಾರು ಅಂತ ನೋಡೋದಾದರೆ, ಒಂದು ರವಿ ಬಿಷ್ಣೋಯ್ ಆದರೆ ಇನ್ನೊಂದು ಪ್ರಿನ್ಸ್ ಯಾದವ್ ಅವರು ಬರ್ತಿದ್ದಾರೆ, ಒಂದು ಬೆಂಕಿ ಪ್ಲೇಯರ್ಗಳು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಭಾರತದ ಪ್ಲೇಯಿಂಗ್ 11 ಕಡೆ ನೋಡೋದಾದರೆ, ಮೋಸ್ಟ್ ಪ್ರೊಬಾಬಿಲಿಟಿ ಪ್ಲೇಯಿಂಗ್ 11 ನೋಡೋದಾದರೆ ಒಂದು ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ರೋಹಿತ್ ಶರ್ಮಾ ಅವರು ಇರ್ತಾರೆ, ಇಶಾನ್ ಕಿಶನ್ ಅವರು ಇರ್ತಾರೆ, ಶುಭ್ಮನ್ ಗಿಲ್ ಅವರು ಇರ್ತಾರೆ. ಬ್ಯಾಟಿಂಗ್ ಲೈನಪ್ಪಲ್ಲಿ 4 ಜನ ಅಂತೂ ಫಿಕ್ಸ್ ಇದ್ದೇ ಇರ್ತಾರೆ. ಅದಾದಮೇಲೆ ಮಿಡಲ್ ಆರ್ಡ್ರಲ್ಲಿ ನೋಡೋದಾದರೆ ಅಕ್ಷರ್ ಪಟೇಲ್ ಅವರು ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಅವರು ಇರ್ತಾರೆ ಒಂದು ಆಲ್ರೌಂಡರ್ ಆಗಿ. ಒಂದು ಬಾಲಿಂಗ್ ಕಡೆ ನೋಡೋದಾದರೆ ಬಾಲಿಂಗಲ್ಲಿ ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಅವರು ಇರ್ತಾರೆ. ಹಾಗೆ ಒಂದು ಪ್ರಿನ್ಸ್ ಯಾದವ್ ಅವರು ಇರ್ತಾರೆ, ಹರ್ಷದೀಪ್ ಸಿಂಗ್ ಅವರು ಕೂಡ ಇರ್ತಾರೆ. ಇನ್ನೂ ಕೂಡ ಪ್ಲೇಯಿಂಗ್ 11 ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಬಟ್ ಇವತ್ತು ಮ್ಯಾಚಿಗೆ ಮುನ್ನ ಒಂದು ಅರ್ಧ ಗಂಟೆ ಮುಂಚೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗುತ್ತೆ. ಯಾವ ಥರ ಇರುತ್ತೆ ಅಂತ ಕಾಯ್ದು ನೋಡಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.